ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 5ನೇ ಪ್ರಶ್ನೆ. ಶಬ್ದವು ಅತ್ಯಂತ ವೇಗವಾಗಿ ಚಲಿಸುವುದು. ಆಪ್ಷನ್ ಎ ಅನಿಲದಲ್ಲಿ, ಆಪ್ಷನ್ ಬಿ ದ್ರವದಲ್ಲಿ, ಆಪ್ಷನ್ ಸಿ ಘನದಲ್ಲಿ, ಆಪ್ಷನ್ ಡಿ ನಿರ್ವಾತದಲ್ಲಿ. ಈಗ ನಾವು ಒಂದು ಚಟುವಟಿಕೆಯನ್ನ ಮಾಡೋಣ. ಯಾವ ತರ ಅಂದ್ರೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಸಾಲಲ್ಲಿ ನಿಂತ್ಕೋಬೇಕು. ಹೇಗೆ? ಮೊದಲನೇ ಕೇಸ್, ಅನಿಲದಲ್ಲಿ ಕಣಗಳು ಹೇಗಿರ್ತವೆ? ಒತ್ತೊತ್ತಾಗಿರ್ತವ, ದೂರ ದೂರದಲ್ಲಿ ಇರ್ತವ? ದೂರ ದೂರದಲ್ಲಿ ಇರ್ತವೆ ಅಲ್ವಾ? ಹಾಗಾಗಿ ಒಬ್ರು ಒಂದ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡ್ರೆ ಮತ್ತೊಬ್ರು ಅವ್ರಿಗಿಂತ ಬಹಳ ದೂರದಲ್ಲಿ ನಿಂತ್ಕೊಂಡಿರ್ಬೇಕು. ಇನ್ನೊಬ್ರು ಅವರಿಂದ ಮತ್ತೊಂದಿಷ್ಟು ದೂರದಲ್ಲಿ ನಿಂತ್ಕೊಂಡಿರ್ಬೇಕು. ರ್ಯಾಂಡಮ್ ಆಗಿ ನಿಂತ್ಕೊಂಡಿರುವಂತದ್ದು. ಈಗ ಒಂದು ತುದಿಯಿಂದ ಮತ್ತೊಂದು ತುದಿಗೆ ನನಗೆ ಯಾವುದೇ ವಸ್ತುವನ್ನ ಸಾಗಿಸ್ಬೇಕು ಅಂತಿದ್ರೆ, ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಸಾಗಿಸಬೇಕು ಅಂತಿದ್ರೆ, ಅವಾಗ ಅನಿಲದಲ್ಲಿ ದೂರ ದೂರ ಇದ್ದೀರಿ ನೀವು. ಆ ಸಮಯದಲ್ಲಿ ಮತ್ತೆ ದ್ರವದಲ್ಲಿ ಅನಿಲಕ್ಕಿಂತ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ, ಅಂತರದಲ್ಲಿ ಕಣಗಳಿರ್ತಾವಲ್ವಾ? ಈಗ ನೀವು ಫ್ರೆಂಡ್ಸ್ ಜೊತೆ ಮೊದಲನೇ ಸಲ ನಿಂತ್ಕೊಂಡಿದ್ರಲ್ಲ ಅನಿಲದಲ್ಲಿ ತರ, ಅದೇ ತರ ಈಗ ದ್ರವದಲ್ಲಿ ಇನ್ನೊಂದ್ ಸ್ವಲ್ಪ ಹತ್ರ ಬಂದು ನಿಂತ್ಕೋಬೇಕು. ಘನದಲ್ಲಿ ನೋಡೋಣ. ಘನದಲ್ಲಿ ಎಲ್ಲರೂ ಒಟ್ಟೊಟ್ಟಿಗೆ ಒತ್ತೊತ್ತಾಗಿ ಅಂಟ್ಕೊಂಡಂಗೆ ನಿಂತ್ಕೊಂಡಿರ್ಬೇಕು. ಈಗ ಈ ಸಂದರ್ಭದಲ್ಲಿ ಜೊತೆಗೆ ನಿರ್ವಾತದಲ್ಲಿ ಅಂದ್ರೆ ಏನ್ ಇಟ್ಕೊಳ್ಳೋಣ? ಒಂದು ತುದಿಯಲ್ಲಿ ನೀವಿದ್ದೀರಿ, ಇನ್ನೊಂದು ತುದಿಯಲ್ಲಿ ನಿಮ್ಮ ಫ್ರೆಂಡ್ ಇದ್ದಾರೆ, ಮಧ್ಯದಲ್ಲಿ ಯಾರೂ ಇಲ್ಲ. ಈಗ ಈ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ನೀವು ವಸ್ತುವನ್ನ ಬಹಳ ವೇಗವಾಗಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಸಾಗಿಸಬಹುದು? ಎಸ್, ಯಾವಾಗ ನೀವು ಒತ್ತೊತ್ತಾಗಿ ಅಂಟ್ಕೊಂಡ್ ನಿಂತ್ಕೊಂಡಿರ್ತೀರಲ್ಲ, ಅವಾಗ ನಿಮ್ಮ ನಡುವಿನ ಡಿಸ್ಟೆನ್ಸು ಕಡಿಮೆ ಆಯ್ತು. ಪಟ ನೀವು ವಸ್ತುವನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಸಾಗಿಸಬಹುದು. ಇಲ್ಲಿ ಶಬ್ದದಲ್ಲಿ ಕೂಡ ಹಾಗೆ ಆಗುತ್ತೆ. ಶಬ್ದದ ಕಣ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಚಲಿಸೋದಿಲ್ಲ. ತನಗ್ ಬಂದಿರೋ ಕಂಪನ ಏನಿರುತ್ತೆ ಅದನ್ನ ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾಗಿ ಹತ್ರದಲ್ಲಿ ಇದ್ದಷ್ಟು ಬಹಳ ವೇಗವಾಗಿ ಶಬ್ದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುತ್ತೆ. ನಿರ್ವಾತದಲ್ಲಿ ಏನಾಗುತ್ತೆ? ನಿರ್ವಾತದಲ್ಲಿ ಸಾಗಿಸ್ಲಿಕ್ಕೆ ಯಾರೂ ಇಲ್ಲ, ಅಲ್ಲಿ ಮಾಧ್ಯಮನೇ ಇಲ್ಲ. ಹಾಗಾಗಿ ಶಬ್ದ ಅಲ್ಲಿ ಪ್ರಸಾರವೇ ಆಗೋದಿಲ್ಲ. ಇಲ್ಲಿ ನಿಮ್ಗೆ ಉತ್ತರ ಗೊತ್ತಾಗಿದೆ ಅನ್ಕೋತೀನಿ. ಆಪ್ಷನ್ ಸಿ ಘನದಲ್ಲಿ. ಘನದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುವುದು. ಥ್ಯಾಂಕ್ ಯು.